ಆರೋಪಿ ಪತ್ನಿಯಿಂದಲೇ ವೈದ್ಯ ಪತಿ ಭೀಕರ ಹತ್ಯೆ. ಅಪಾರ್ಟ್ಮೆಂಟ್ನಲ್ಲಿ ಗಂಡನ ಹತ್ಯೆಗೈದ ಪಾಪಿ. ರಕ್ತದ ಮಡುವಿನಲ್ಲಿ ಬಿದ್ದಿದ್ದಾನೆ. ನಿಹಿತ್ ಅನ್ನೋ ಮಗು ಏನಿದೆ ಅದಕ್ಕೂ ಕೂಡ ಸ್ಟ್ಯಾಬ್ ಇಂಜುರೀಸ್ ಆಗಿದೆ. ಶಿ ಇಸ್ ಇನ್ ಅ ಕಂಪ್ಲೀಟ್ ಸ್ಟೇಟ್ ಆಫ್ ಶಾಕ್. ಹೀಗೆ ಪತಿಯನ್ನ ಹತ್ಯೆ ಮಾಡಿ ರಕ್ತದ ಮಡುವಿನಲ್ಲಿ ಹೆಂಡತಿಯೊಬ್ಳು ಕುತ್ಕೊಂಡಿದ್ಲು ನೋಡಿ. ಪಕ್ಕದ ರೂಮ್ನಲ್ಲಿ ಮಗನಿಗೆ ಚಾಕು ಇರಿದು ಮೊಬೈಲ್ ನೋಡ್ತಾ ಕುಳಿತಿದ್ದ ಕಟುಕ ತಾಯಿಯ ಕತೆ ಇದು. ವೈದ್ಯನ ಪತ್ನಿ ಈ ರೀತಿ ರಾಕ್ಷಸಿ ಆಗ್ತಾಳೆ ಅಂತ ಯಾರೊಬ್ರು ಊಹೆ ಮಾಡಿರ್ಲಿಲ್ಲ ನೋಡಿ. ಆದ್ರೆ ಇಲ್ಲೊಬ್ಬಳು ವೈದ್ಯನ ಹೆಂಡತಿ ಅಕ್ಷರಶಃ ರಾಕ್ಷಸಿಯಾಗಿದ್ಲು. ವೈದ್ಯ ಗಂಡನನ್ನ ಹತ್ಯೆ ಮಾಡಿ ತನ್ನ 8 ವರ್ಷದ ಮಗುವಿಗೂ ಚಾಕು ಇರಿದಿದ್ಲು. ಸಾಲದಕ್ಕೆ ಏನೋ ನಡೆದೇ ಇಲ್ವೇನೋ ಎಂಬಂತೆ ಮೊಬೈಲ್ ನೋಡ್ತಾ ಕುಳಿತಿದ್ದ ರಾಕ್ಷಸಿ ಈಕೆ. ಬೈ ಇಂಥದೊಂದು ಘಟನೆ ನಡೆದಿರೋದು ಧಾರವಾಡದ ರಂಕ ಅಪಾರ್ಟ್ಮೆಂಟ್ ನಲ್ಲಿ. ಈ ಸುದ್ದಿ ತಿಳಿದ ಅಪಾರ್ಟ್ಮೆಂಟ್ ಜನರು ಅಕ್ಷರಶಃ ಗಾಬರಿಗೆ ಒಳಗಾಗಿದ್ದಾರೆ. ವೈದ್ಯನ ಪತ್ನಿ ಈ ರೀತಿ ಕೊಲೆ ಮಾಡೋ ಧೈರ್ಯ ಬಂದಿರೋದು ನೋಡಿ ಆಕೆಯನ್ನ ಚಿಮಾರಿ ಹಾಕ್ತಾ ಇದ್ದಾರೆ. ರೂಮ್ನಲ್ಲಿ ವೈದ್ಯನ ಬರ್ಬರ ಹತ್ಯೆ. MBBS ಪತ್ನಿಯ ರಾಕ್ಷಸಿ ರೂಪ. ಧಾರವಾಡದಲ್ಲಿ ನಡೆದ ವೈದ್ಯನ ಹತ್ಯೆ ಅಕ್ಷರಶಃ ಬೆಚ್ಚಿ ಬಿಡಿಸಿದೆ. ಈ ರೀತಿ ಕೊಲೆ ಮಾಡಿ ಕುಳಿತಿರುವ ಪತ್ನಿಯ ಹೆಸರು ಪ್ರಿಯಾಂಕಾ ಕಣ್ರಿ. 45 ವರ್ಷದ ಕಿರಣ್ ಹೊನ್ನಟ್ಟವರ್ ವೈದ್ಯನ ಕೊಲೆ ಮಾಡಿದ್ದಾಳೆ. ಅಲ್ಲದೆ ತನ್ನ 8 ವರ್ಷದ ಮಗ ನೇಹಿತ್ಗೆ ಚಾಕು ಇರಿದಿದ್ದಾಳೆ. ಒಂದು ಹಿಂಗ ಅದನ್ನಾಗಿತ್ರಿ ಒಳಗೆ ಒಂದು ಬಟ್ಟ ಬಾಗಲ ತೆಗಿವಲ್ರಿ ಅವನೇ ಅಂತಿ ನೋಡೋಕ ಎಲ್ಲ ರಗತ್ತಾಗಿ ಕಿರಣ್ ಸರ್ ಒಂದು ಬಿಟ್ಟವಲ್ರಿ ವಿಷಯ ತಿಳಿದು ಸ್ಥಳಕ್ಕೆ ಆಗಮಿಸಿದ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಶಾಕ್ಗೆ ಒಳಗಾಗಿದ್ರು. ಯಾಕಂದ್ರೆ ಅವರು ಬಂದು ನೋಡಿದಾಗ ಒಂದು ರೂಮ್ನಲ್ಲಿ ಪತಿ ರಕ್ತದ ಮಡುವಿನಲ್ಲಿ ಮಲಗಿದ್ದ. ಅದೇ ಇನ್ನೊಂದು ರೂಮಿನಲ್ಲಿ 8 ವರ್ಷದ ಮಗು ರಕ್ತದ ಮಡುವಿನಲ್ಲಿ ಬಿದ್ದು ಒದ್ದಾಡ್ತಾ ಇತ್ತು. ಆದ್ರೆ ಸ್ವತಃ ಕಮಿಷನರ್ ಹೋಗಿ ಚೆಕ್ ಮಾಡಿದಾಗ ಮಗು ಇನ್ನೂ ಉಸಿರಾಡುತ್ತಿತ್ತು ಕಣ್ರಿ. ತಕ್ಷಣಕ್ಕೆ ಮಗುವನ್ನ ಆಸ್ಪತ್ರೆಗೆ ರವಾನಿಸಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ನಿನ್ನೆ ರಾತ್ರಿ ಮತ್ತೆ ಇವತ್ತು ಬೆಳಗ್ಗೆ ಕಿರಣ್ ಅವರ ಸಂಬಂಧಿಕರು ಸ್ನೇಹಿತರು ಫೋನ್ ಮಾಡಿದಂಥ ಸಂದರ್ಭದಲ್ಲಿ ಅವ್ರು ರೆಸ್ಟ್ ಮಾಡ್ತಾ ಇದ್ದಾರೆ ಮತ್ತೆ ಹೊರಗಡೆ ಡ್ಯೂಟಿಗೆ ಹೋಗಿದ್ದಾರೆ ಅಂತೆಲ್ಲ ಈಕೆ ರಿಸೀವ್ ಮಾಡಿ ರೆಸ್ಪಾಂಡ್ ಮಾಡಿದ್ದಾಳೆ ಅನ್ನುವಂಥದ್ದು ಕಿರಣ್ ಅವ್ರ ಕುಟುಂಬ ಸದಸ್ಯರು ಹೇಳ್ತಾರೆ. ಬಟ್ ಇಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಕಿರಣ್ ತನ್ನ ಒಂದು ರೂಮಲ್ಲಿ ಇನ್ ದ ಪೂಲ್ ಆಫ್ ಬ್ಲಡ್ ಅಂದ್ರೆ ರಕ್ತದ ಮಡುವಿನಲ್ಲಿ ಬಿದ್ದಿದ್ದಾನೆ ಮತ್ತೆ ಮೃತ ಹೊಂದಿದ್ದಾನೆ. ಇಲ್ಲಿ ಬೇರೆ ಯಾರೋ ಕೊಲೆ ಮಾಡಿ ಹೋಗಿದ್ದಾರೆ ಅನ್ನೋದಕ್ಕೆ ಯಾವುದೇ ಸಾಕ್ಷಿಗಳಿಲ್ಲ. ಇದೊಂದು ವೆರಿ ಸೇಫ್ ಅಪಾರ್ಟ್ಮೆಂಟ್ ಆಗಿದೆ. ಎಲ್ಲರ ಮನೆಯ ಮುಂದೆಯೂ CC ಕ್ಯಾಮೆರಾಗಳಿವೆ. ಇನ್ನು ಇಲ್ಲಿನ ಚಿತ್ರಣ ನೋಡಿದಾಗ ಹೆಂಡತಿಯೇ ಕೊಲೆ ಮಾಡಿರೋದು ಸ್ಪಷ್ಟವಾಗಿದೆ ನೋಡಿ. ಜೊತೆಗೆ ಸಂಬಂಧಿಕರು ಕರೆ ಮಾಡಿದಾಗ ಗಂಡ ಮನೆಯಲ್ಲಿ ರೆಸ್ಟ್ ಮಾಡ್ತಾ ಇದ್ದಾನೆ ಅಂತ ಹೇಳಿಕೊಂಡಿದ್ದಾಳೆ. ಇನ್ನು ಅಕ್ಕಪಕ್ಕದವರು ಅನುಮಾನಗೊಂಡು ಕೇಳಿದಾಗ ಗಂಡ ಆಸ್ಪತ್ರೆಗೆ ಹೋಗಿದ್ದಾನೆ ಅಂತ ವೈದ್ಯನ ಪತ್ನಿ ಪ್ರಿಯಾಂಕಾ ಹೇಳಿಕೊಂಡಿದ್ಲು ನೋಡಿ. ಮತ್ತೆ ನಿಹಿತ್ ಅನ್ನೋ ಮಗು ಏನಿದೆ ಅದಕ್ಕೂ ಕೂಡ ಸ್ಟ್ಯಾಬ್ ಇಂಜುರೀಸ್ ಆಗಿದೆ. ಅದು ಯಾವಾಗ ಸ್ಟ್ಯಾಬ್ ಇಂಜುರಿ ಆಯಿತು ಅನ್ನೋಂಥದ್ದೆಲ್ಲ ಅಸರ್ಟೈನ್ ಮಾಡಬೇಕಾಗಿದೆ ಇನ್ವೆಸ್ಟಿಗೇಷನಲ್ಲಿ. ಬಟ್ ಇನ್ನೂ ಅಲೈವ್ ಇತ್ತು ಅನ್ನೋ ಕಾರಣಕ್ಕೆ ಅದನ್ನು ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದ್ದೇವೆ. ಇನ್ಸಿಡೆಂಟ್ ಯಾವಾಗ ಆಯಿತು, ಯಾವ ಕಾರಣಕ್ಕಾಯಿತು, ಮತ್ತು ಇದ್ದದ್ದು 3 ಜನ ಗಂಡ ಹೆಂಡತಿ ಮಗು. ಹೊರಗಡೆ ಇಂದ ಯಾರು ಬಂದಿರೋದಾಗಲಿ ಆ ಥರದ್ದು ಯಾವುದೂ ಆಗಿಲ್ಲ. ಮತ್ತು ಅಕ್ಕಪಕ್ಕದ ಮನೆಯವರೆಲ್ಲ ಬೆಳಗ್ಗೆಯಿಂದ ಅವ್ರನ್ನ ಸಂಪರ್ಕ ಮಾಡಲಿಕ್ಕೆ ಟ್ರೈ ಮಾಡಿದಂಥ ಸಂದರ್ಭದಲ್ಲಿ ಒಳಗಡೆನೇ ಇದ್ದೀನಿ, ಗಂಡ ಹೊರಗಡೆ ಹೋಗಿದ್ದಾನೆ, ಈ ಥರದ್ದು ಏನೇನೋ ಹೇಳಿದ್ದಾರೆ. ಏನೇನಾಗಿದೆ, ಯಾರ್ಯಾರಿಗೆ ಕಾಂಟ್ಯಾಕ್ಟ್ ಮಾಡಿದಾಗ ಏನೇನು ಹೇಳಿದ್ದಾರೆ, ಮತ್ತು ಇಲ್ಲಿ ಏನು ಘಟನೆ ನಡೆದಿದೆ ಅನ್ನೋಂಥದ್ದನ್ನು ಕೂಲಂಕುಷವಾಗಿ ತನಿಖೆಯಲ್ಲಿ ನಾವು ಪತ್ತೆ ಮಾಡಬೇಕಾಗತ್ತೆ. ಇನ್ನು ಮೃತ ವೈದ್ಯನ ದೇಹವನ್ನ ಮರಣೋತ್ತರ ಪರೀಕ್ಷೆಗೆ ಕಳಿಸಿಕೊಡಲಾಗಿದೆ. ಜೊತೆಗೆ ಇಬ್ಬರ ನಡುವೆ ಯಾವುದಾದ್ರ ಬಗ್ಗೆ ಗಲಾಟೆ ಇತ್ತ, ಯಾವ ಕಾರಣಕ್ಕೆ ಹೆಂಡತಿ ಕೊಲೆ ಮಾಡಿ ಅಲ್ಲಿಯೇ ಕುಳಿತುಕೊಂಡಿದ್ಲು, ಈ ಎಲ್ಲದರ ಬಗ್ಗೆ ತನಿಖೆ ನಡೀತಾ ಇದೆ. ಯಾಕೆ ಕೊಲೆ ಮಾಡಿದ್ಯಾ ಅಂತ ಕೇಳಿದಾಗ ನಂಗೇನೂ ಗೊತ್ತಿಲ್ಲ ಅಂತ ಮಳ್ಳಿ ಹೇಳಿದ್ದಾಳೆ ಕಣ್ರಿ. ಆಕೆ ಮೆಂಟಲಿ ಡಿಸ್ಟರ್ಬ್ ಆಗಿರುವಂತೆ ಕಾಣ್ತಾ ಇದ್ಲು ಅಂತ ಕಮಿಷನರ್ ಹೇಳಿಕೊಂಡಿದ್ದು ಹೀಗೆ. ಇಲಾಖೆ ಶಿ ಇಸ್ ಇನ್ ಅ ಕಂಪ್ಲೀಟ್ ಸ್ಟೇಟ್ ಆಫ್ ಶಾಕ್.
ಏನೇನೋ ಹೇಳ್ತಾಳೆ. ಆಕೆ ಹೇಳಿದ್ದೆಲ್ಲ ನಾವಿಲ್ಲಿ ಹೇಳೋಕ್ಕಾಗಲ್ಲ. ಆಕೆ ಏನೇನೋ ವಿಚಿತ್ರವಾಗಿ ಹೇಳ್ತಾಳೆ. ಏನಾಗಿದೆ ಅನ್ನುವಂಥದ್ದನ್ನ ಈಗ ಅವ್ರ ಕುಟುಂಬ, ಕಿರಣ್ ಅವ್ರ ಕುಟುಂಬ ಸದಸ್ಯರು ಬಂದಿದ್ದಾರೆ, ಅವ್ರ ಸಿಸ್ಟರ್ ಬಂದಿದ್ದಾರೆ, ಅವ್ರ ರಿಲೇಷನ್ಸ್ ಬಂದಿದ್ದಾರೆ. ಅವ್ರು ಯಾರ ಕಡೆಯಿಂದ ಆದರೂ ಏನು ಕಂಪ್ಲೇಂಟ್ ಕೊಡ್ತಾರೆ ತಗೊಂಡು ಈಗಾಗಲೇ ನಾವು ಪ್ರಿಯಾಂಕಾ ಅವ್ರನ್ನ ವಶಕ್ಕೆ ತಗೊಂಡಿದ್ದೀವಿ. ತನಿಖೆಯಲ್ಲಿ ಏನು ಕಂಡು ಬರುತ್ತೆ ಅದ್ರ ಮೇಲೆ ನಾವು ಮುಂದಿನ ಕಾನೂನು ಕ್ರಮ. ಸ್ಥಳಕ್ಕೆ ಬಂದಿರುವ ವೈದ್ಯನ ಸಹೋದರಿ ತಮ್ಮನನ್ನ ಕಳೆದುಕೊಂಡು ಕಣ್ಣೀರು ಇಡ್ತಾ ಇದ್ದಾರೆ. ರಾಕ್ಷಸಿ ಪತ್ನಿಯ ಬಗ್ಗೆ ಕೋಪಗೊಂಡಿದ್ರು. ಆಕ್ರಂದನ ಇದೀಗ ಮುಗಿಲು ಮುಟ್ಟಿದೆ. ಧಾರವಾಡದಲ್ಲಿ ಹೆಸರುವಾಸಿಯಾಗಿದ್ದ ವೈದ್ಯನ ಕೊಲೆ ಈ ರೀತಿ ಆಗುತ್ತೆ ಅಂತ ಯಾರೂ ಅಂದ್ಕೊಂಡಿರ್ಲಿಲ್ಲ. ಆದ್ರೆ ವೈದ್ಯನನ್ನ ಈ ರೀತಿ ಭೀಕರವಾಗಿ ಹತ್ಯೆ ಮಾಡೋದಕ್ಕೆ ಕಾರಣವೇನು ಅನ್ನೋದು ತಿಳಿದು ಬರಬೇಕಾಗಿದೆ. ಬಿಗ್ ಟಿವಿ ಕರ್ನಾಟಕ, ಧಾರವಾಡ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.